ನೋಡಿ ನಮ್ಮ ಫಸ್ಟ್ ವಾವ್. ಗುಡ್ ಮಾರ್ನಿಂಗ್, ಡೇ 2ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಚಪ್ರ ಪೂಜೆ ಇದೆ ಆ್ಯಂಡ್ ಸಂಜೆ ಆಸೆ ಇದೆ. ಸೊ ಇದೆಲ್ಲ ವಿಡಿಯೋ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ. ಫೇಸ್ ವಾಶ್ ಮಾಡಿಲ್ಲ, ಏನೋ ಅನ್ಕೋಬೇಡಿ. ಓಕೆ, ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಇದು ನನಗೆ, ಇದು ನಮ್ಮ ಅಜ್ಜಿಗೆ, ಇದು ದೊಡ್ಡದಿದೆಯಲ್ಲ ಇದು ನಮ್ಮ ಚಾಂದಗೆ ಯಾವಾಗಲೂ ಇದೆ ಅವಳದು, ಇದು ನಮ್ಮ ಅಕ್ಕಂಗೆ. ಇಲ್ಲಿ ಪಾಪ ಅವಳು ಎಲ್ಲ 5 ಗಂಟೆಗೆ ಎದ್ದು ಕೆಲಸ ಮುಗಿಸಿದ್ದಾಳೆ. ಇನ್ನು ಮುಗ್ದಿಲ್ಲ, ಅವಳಲ್ಲಿ ಕುಳಿತಿದ್ದಾಳೆ. ಗುಡ್ ಮಾರ್ನಿಂಗ್ ಹೇಳು ಅಕ್ಕ, ಚೆನ್ನಾಗಿ ಹೇಳು. ಗುಡ್ ಮಾರ್ನಿಂಗ್. ಬ್ರೈಡಿಗೆ ಎಣ್ಣೆ ಹಚ್ಚುತ್ತವಳೆ ನಮ್ಮ ಚಾಂದಕಪ್ಪ. ನಮ್ಮ ಅಕ್ಕ ನೋಡಿ ಕೆಲಸ ಮಾಡ್ಕೊಂಡು ಓಡಾಡ್ತಾವಳೆ. ಸೊ ನಾವು ಹಚ್ಚಿಸ್ಕೋಬೇಕು ಇವಾಗ ಗೈಸ್. ಇವಾಗ ನಾನು ಹಾಕಿಸ್ಕೊತಾ ಇದ್ದೀನಿ. ಆದರೂ ಬೇರೆಯವ್ರ ಜೊತೆ ಎಣ್ಣೆ ಹಾಕಿಸ್ಕೊಳ್ಳೋದು ಅಂದರೆ ಇದರಲ್ಲಿ ಇದ್ದ ಮಜಾ. ನಮ್ಮ ಚಾಂದಿಗೆ ಎಷ್ಟು ಕೋಪ ಐತೆ ಅದೆಲ್ಲ ಹೊಡ್ಬಿಡ್ಲಿ ಅಲ್ವೇನೆ. ಅನ್ನು ಕಾಫಿ ಅಂತ ಕಣಕ್ಕ. ಫ್ರೆಂಡ್ಸ್, ಇವತ್ತು ಬ್ರೈಟ್ ಟು ಬಿ ಮಾಡಬೇಕು. ಎಲ್ಲ ನೆನ್ನೆ ತಂದಿಟ್ಟಿದ್ವಿ, ಆದರೆ ಫುಲ್ ಟಯರ್ಡ್ ಆಗಿ ಬ್ರೈಟ್ ಟು ಬಿ ಮಾಡೋಕ್ಕಾಗಲಿಲ್ಲ. ಇವತ್ತು ಚಪ್ರ ಪೂಜೆ ಆದಮೇಲೆ ಬ್ರೈಟ್ ಟು ಬಿ ಮಾಡಬೇಕು. ಎಲ್ಲ ಎಣ್ಣೆ ಹಾಕಿಸ್ಕೊಂಡು ಮುಗಿಲಿ, ಆಮೇಲೆ ಮಾಡೋಣ. ಯಾರಾದರೂ ಬಳೆ ಹಾಕಿಸ್ಕೊಳ್ಳೋರಿದ್ರೆ ಹಾಕಿಸ್ಕೊಳ್ಳಿ ಅಂತ ಹೇಳಿ ಮನೆಗೆ ಕರೆಸಿದ್ದೀವಿ. ಆ್ಯಂಡ್ ಇವರು ಚೌಟ್ರಿಗೆ ಸಹ ಬರ್ತಾರೆ, ಆದರೆ ಅಲ್ಲಿಗೆ ತರೋದೆಲ್ಲ ಕಂಪ್ಲೀಟ್ ಕಪ್ಪು ಬಳೆ ಆಗಿರುತ್ತೆ. ಹಂಗಾಗಿ ಮನೆಯಲ್ಲಿ ಬೇರೆ ಯಾರಾದರೂ ಕಲರ್ಸ್ ಬಳೆನ ಹಾಕೊಳ್ಳೋದಿದ್ರೆ ಹಾಕೊಳ್ಳಿ ಅಂತ ಹೇಳಿ ಕರೆಸಿದ್ದೀವಿ. ಮೊದಲು ನಮ್ಮನೆ ಸ್ಟಾರ್ಟಿಂಗು 5 ಜನ ಮುತ್ತೈದೆಯವರು ಚಪ್ರ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅದನ್ನು ಕಂಬ ನೆಟ್ಟಿ ಅದಾದಮೇಲೆ ಚಪ್ರ ಎಲ್ಲ ಮುಗ್ದಾದ್ಮೇಲೆ ಹುಡುಗಿ ಕೈಲಿ ಪೂಜೆ ಮಾಡಿಸ್ತಾರೆ. ಅದಕ್ಕೆ ಬೆಳಗ್ಗೆನೆ 90 ಹೊಡಿಬಾರ್ದು ಅನ್ನೋದು. 5 ಧಾನ್ಯನ ಒಂದೇ ಬಟ್ಟೆಗೆ ಹಾಕಿ ಕಟ್ಟಬೇಕಿತ್ತು, ಆದರೆ ನಮ್ಮಮ್ಮ ಅವರು ಕನ್ಫ್ಯೂಷನ್ ಆಗಿ 5 ಥರ ಧಾನ್ಯನ 5 ಬಟ್ಟೆಗೆ ಹಾಕಿ ಕಟ್ಟಿದ್ದಾರೆ. ಫ್ಯಾಮಿಲಿಯಲ್ಲಿ ಮದುವೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ, ಎಲ್ಲರೂ ಖುಷಿಯಾಗಿ ಚಪ್ರ ಹಾಕ್ತಿದ್ದಾರೆ. ಇದು ನೋಡೋಕೆ ಈ ಥರ ಕಾಣಿಸ್ತಿದೆ, ಬಟ್ ಲಾಸ್ಟಿಗೆ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ ಇಲ್ಲಿದ್ದಾರಲ್ಲ ಈ ಕಡೆ ಸೈಡು, ಅದು ನಮ್ಮಪ್ಪ, ಇದು ನಮ್ಮೂರವರು, ಇದು ನಮ್ಮಣ್ಣ, ಇದು ನಮ್ಮೂರವರು, ಇದು ನಮ್ಮ ಚಿಕ್ಕಪ್ಪ ಇಲ್ಲಿದ್ದಾರೆ. ಸೊ ನೋಡಿ, ಎಲ್ಲ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಅಲ್ಲೇ ಹಾಕಿದ್ದಾರೆ. ಗ್ಯಾಸ್ ಫಿಲ್ ಮಾಡಿಸ್ಬೇಕು, ಬಂದಿಲ್ಲ. ಸೊ ಹಂಗಾಗಿ ಬಬ್ಬೆ ನಮ್ಮ ಮನೆಯಲ್ಲಿ ಜನ ಜಾಸ್ತಿ. ಅಡುಗೆ ಮಾಡೋಕ್ಕೆ ಭಟ್ರು ಬಂದಿದ್ದಾರೆ ಇವಾಗ. ಆ್ಯಂಡ್ ನಮ್ಮ ಫಸ್ಟ್ನೇ ಅಕ್ಕನ ಮದುವೆಗೂ ಸಹ ಇವರೇ ಮಾಡಿದರು, 2ನೇ ಅಕ್ಕನ ಮದುವೆಗೂ ಸಹ ಇವರನ್ನೇ ಕರೆಸಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಯಾರಿಗಾದರೂ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಮಾವಿನ ಸೊಪ್ಪೆಲ್ಲ ತಂದು ಕಟ್ತಿದ್ದಾರೆ. ನಿಮ್ಮ ಕಡೆ ಇದೇ ಥರ ಮಾಡ್ತಾರಾ, ಮಾವಿನ ಸೊಪ್ಪೆಲ್ಲ ಕಟ್ತಾರಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಂ, ಏನು ಕಟ್ ಮಾಡಿದ್ದೀನಿ ತಮ್ಮಿ. ಹೋಗಿ ಹೂ ತಗೋಬರೋಗೋ ಮೊದಲು. ಗೈಸ್, ಹೊಸ ಪೇಂಟು ಎಲ್ಲ ಫುಲ್ ಕಲರಾಗಿ ಕಾಣಿಸ್ತೈತೆ. ಪಾಪ ಗೊತ್ತಾಗಿಲ್ಲ, ನಾವು ಕೇಳಿರೋದೊಂದು, ಅವ್ರು ಕಟ್ಟಾದ್ಮೇಲೆ ಮಿಕ್ಸ್ ಮಾಡಿದಾಗ ಬಂದಿರೋದೇ ಒಂದು ಕಲರು. ಫುಲ್ ಯೆಲ್ಲೋ ಆಗೈತೆ. ನಮ್ಮನೆ ಯಾವ ಥರ ಚಪ್ರ ಹಾಕಿದ್ದೀವಿ ಅಂತ ಹೇಳಿ ನೋಡಿದ್ರಿ. ಈಗ ಹುಡುಗನ ಮನೆಯಲ್ಲೂ ನೋಡಿ, ಹುಡುಗನ ಮನೆ ಕಡೆಯೂ ಸಹ ಇದೇ ಥರನೇ ನಾವು ಯಾವ ಥರ ಮಾಡ್ತೀವಿ ಸ್ವಲ್ಪ ಅದೇ ಸಿಮಿಲರ್ ಆಗಿ ಮಾಡ್ತಾರೆ. ಬಟ್ ಆದರೆ ಅವರು ಎಳ್ನೀರೆಲ್ಲ ಕಟ್ತಾರೆ. ಸೊ ನಮ್ಮ ಜೀಜು ಪಾಪ ಕಷ್ಟಪಟ್ಟು ವಿಡಿಯೋ ಮಾಡಿ ನನಗೆ ಶೇರ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅವ್ರ ಫ್ಯಾಮಿಲಿಯಲ್ಲೂ ಸಹ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲೂ ನನ್ನ ಯೂಟ್ಯೂಬಿಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಸಪೋರ್ಟ್ ಮಾಡಿ ಗೈಸ್. ನೋಡಿ, ಎಲ್ಲರೂ ಇವ್ರ ಫ್ಯಾಮಿಲಿಯಲ್ಲೂ ಸಹ ತುಂಬ ಖುಷಿಯಾಗಿ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಫೈನಲಾಗಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎಳ್ನೀರು ಸಹ ಕಟ್ತಿದ್ದಾರೆ ಇವಾಗ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ಫ್ರೆಂಡ್ಸ್.
ಇದು ನಮ್ಮ ಜೀಜು ಅವ್ರ ಅಮ್ಮ. ಏನಂದರೆ ನಾನು ಆ್ಯಕ್ಚುಲಿ ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ. ಬಟ್ ನಮ್ಮ ಅಣ್ಣ ಕಾಲ್ ಮಾಡಿ ನಾನು ಟ್ಯಾಕ್ಟ್ರಿ ಓಡಿಸ್ಕೊಬರ್ತಿದ್ದೀನಿ, ನೀನು ಬೇಗ ಬಂದು ವೀಡಿಯೋ ಮಾಡು ಅಂತ ಹೇಳಿ ಕರೆಸಿ ವೀಡಿಯೋ ಮಾಡಿಸ್ತಿರೋದು ಇದು. ಅದರಲ್ಲಿ ಬೇರೆ ಆಂಟಿ ಪದೇ ಪದೇ ನಾನಿಲ್ಲ ಅಲ್ವಾ ವೀಡಿಯೋದಲ್ಲಿ, ನಾನು ಕ್ಯಾಪ್ಚರ್ ಆಗಿಲ್ವ ಅಂತ ಹೇಳಿ ಹೇಳ್ತಾನೆ ಇದ್ರು ಪಾಪ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿದಿನ ಇದನ್ನೆಲ್ಲ ವಾಶ್ ಮಾಡ್ತಾಯಿದ್ರು, ಅಂದರೆ ಎಲ್ಲದನ್ನೂ ತೊಳಿತಾಯಿದ್ರು ಹಸುಗಳನ್ನ. ಬಟ್ ಇವತ್ತು ಯಾರಿಗೂ ಟೈಮ್ ಇಲ್ಲದೆ ಇರೋ ಕಾರಣ ಯಾವುದೂ ತೊಳೆದಿಲ್ಲ, ಹಂಗೆ ಇದ್ದಾವೆ. ಸೊ ಇಲ್ಲೆರಡಿದೆ, ಇನ್ನು ಮಿಕ್ಕಿದ್ದೆಲ್ಲ ಹೊಲ್ದ ಹತ್ರ ಹೋಗಿದ್ದಾವೆ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಯಾವ ಥರ ಎಲ್ಲ ನೋಡ್ಕೋತೀವಿ, ಯಾವ ಥರ ಎಲ್ಲ ಫುಡ್ ಹಾಕ್ತೀವಿ, ಆ್ಯಂಡ್ ಯಾವ ಥರ ಎಲ್ಲ ಇದಕ್ಕೆ ಏನಾದರೂ ಮೆಡಿಸಿನ್ಸ್ ಏನಾದರೂ ಬೇಕಂತ ಹೇಳಿದ್ರೆ ಕೊಡ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ನಿಮಗೆ ಬೇಕಂದರೆ ನಮ್ಮ ಅಪ್ಪಾಜಿ ಜೊತೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಓಕೆನಾ? ಕೈಲಿ ಇಟ್ಕೋಬೇಡ ಕಣ. ನಾನು ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ಬಂದಿದ್ದೀನಿ ಫ್ರೆಂಡ್ಸ್. ಏನಂದೆ ಇನ್ನೊಂದ್ಸಲ ಹೇಳು. ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ಬಂದಿದ್ದೀನಿ ಫ್ರೆಂಡ್ಸ್. ನಮ್ಮ ಅಕ್ಕ ಅವರೆಲ್ಲ ಕ್ಲೀನ್ ಮಾಡ್ತಾವ್ರೆ ಪಾಪ. ನಮ್ಮ ಚಾಂದು ಡ್ರಮ್ ಉಜ್ಜುತ್ತವಳೆ, ನಮ್ಮ ಅಕ್ಕ ಇಲ್ಲೆಲ್ಲ ಕ್ಲೀನ್ ಮಾಡ್ತಾವಳೆ. ನಾನಿವತ್ತು ಏನೂ ಮಾಡಿಲ್ಲ. ನಮ್ಮ ಜೀವು ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಇಲ್ಲಿ 3 ಡ್ರಮ್ಮಿಗೆ ನೀರು ತುಂಬಿಸಿದ್ದಾರೆ. ಇವತ್ತು ಸಂಜೆ ಆಸೆ ಇದೆ, ಸೊ ಹಂಗಾಗಿ ನೋಡಿ. ಜೀವನ್ ಹಾಯ್ ಹೇಳು. ನೀನು ಏನಾಗಬೇಕು ಹೇಳು ನಮಗೆ, ಏನಾಗಬೇಕು? ಇವನು ನಮ್ಮ ಚಿಕ್ಕಪ್ಪನ ಮಗ. ಸೊ ನಮಗೆ ನಮ್ಮ ಫ್ಯಾಮಿಲಿಗೆ ಫುಲ್ ಚಿಕ್ಕ ತಮ್ಮ. ಸೊ ಇಷ್ಟೇ ಫ್ರೆಂಡ್ಸ್. ನೋಡಿ ಚಪ್ರನೂ ರೆಡಿಯಾಗಿದೆ, ಎಲ್ಲ ಕಂಪ್ಲೀಟಾಗಿ ಮುಗೀತು ಕೆಲಸಗಳು. ಸ್ವಲ್ಪ ಆಲ್ಮೋಸ್ಟ್ ಅಡುಗೆ ಮಾಡ್ತಿದ್ದಾರೆ, ಅಡುಗೆನೂ ರೆಡಿ ಆಗುತ್ತೆ ಸಂಜೆ. ಗೈಸ್ ನೋಡಿ ರಂಗೋಲಿ ಸಕ್ಕತ್ತಾಗ್ಬಿಟ್ಟೈತೆ ನಮ್ಮಮ್ಮ. ಆ್ಯಂಡ್ ಸೀರಿಯಲ್ ಸೆಟ್ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ. ಏನಮ್ಮ ಇವರು ಅಡುಗೆ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ಪ್ಲೀಸ್ ಸುಮ್ಮನೆ ಕಾಂಟ್ಯಾಕ್ಟ್ ಮಾಡಬೇಡಿ, ನಿಮಗೇನಾದರೂ ಅವಶ್ಯಕತೆ ಇದೆ ಅಂದರೆ ಮಾತ್ರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇವರೆಲ್ಲ ಕಂಪ್ಲೀಟಾಗಿ ವೆಜಿಟೇರಿಯನ್ಸ್, ವೆಜ್ ಏನು ಊಟ ಇರುತ್ತೋ ಅದೆಲ್ಲ ಮಾಡ್ತಾರೆ. ನಿಮಗೆ ಕಳಿಸ್ತೀನಿ. ಹೆಂಗಿದೆ ಫೀಲಿಂಗ್? ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ. ಓಕೆ, ನಾಳೆನೇ ಮದುವೆ, ನಾಡಿದ್ದು ಮದುವೆ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಇವಳು ಮೂಗುತ್ತಿ ನೋಡಿ, ನಮ್ಮಮ್ಮ ಗೌರಮ್ಮನ ಥರ ತಂದೈತೆ, ಅದು ಚೆನ್ನಾಗಿ ಕಾಣಿಸ್ತಿದೆ. ಬಿಡು ಬಾ ಹೋಗೋಣ. ಎಷ್ಟೊಂದು ಬಾಳೆಗೊನೆ ತೋರಿಸಿದ್ದಾರೆ ನೋಡಿ, 50 ಗೊನೆ ಬಾಳೆಗೊನೆ ಇದೆ. ನಮ್ಮ ಅಕ್ಕಂದು ಕಂಪ್ಲೀಟ್ ಜ್ಯುವೆಲ್ಲರಿ ಸೆಟ್. ಫಸ್ಟು ನಮ್ಮ ಹಸುಗಳಿಗೆಲ್ಲ ಪೂಜೆ ಮಾಡಿ ಪೂಜೆ ಮಾಡಬೇಕು, ಹಾಗಾಗಿ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಫೈನಲಾಗಿ ಚಪ್ರ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮಕ್ಕ. ಆ್ಯಂಡ್ ಇದಾದಮೇಲೆ ಮತ್ತೆ ಟೆಂಪಲ್ ಹತ್ರ ಹೋಗಬೇಕು, ಟೆಂಪಲ್ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಆ್ಯಂಡ್ ನಮ್ಮ ಜೀಜು ಅವ್ರ ಮನೆಯ ವಿಡಿಯೋ ಕಳಿಸಿರಲಿಲ್ಲ, ಸೊ ಫೋಟೋ ಮಾತ್ರ ಕಳಿಸಿದ್ರು, ಅದನ್ನ ಹಾಕಿದ್ದೀನಿ ನೋಡಿ. ಸೀರಸಟ ಹೇಳಿದ್ದೀನಿ ತಡಿ ಗೊತ್ತಾಯ್ತು. ಉರಿತೈತಲ್ಲ, ವಿಡಿಯೋನೇ ಮಾಡ್ಬೇಡ, ಸುಡ್ತೈತಲ್ಲಿ ಗೈಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಬರೋಕ್ಕೆ, ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಕೊಬರೋಕ್ಕೆ. ಬಟ್ ನಮ್ಮೂರಲ್ಲಂತೂ ಏನಾರು ಇರಲ್ಲ, ಅವ್ರು ಆಲ್ರೆಡಿ ಹೋಗಿರ್ತಾರೆ, ಯಾಕಂದರೆ ಹಳ್ಳಿಲೆಲ್ಲ ಅಷ್ಟು ಇರಲ್ಲ. ಸೊ ನಾವೇ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಬೇಗ ಬನ್ನಿ. ಇದೇ ನಮ್ಮೂರ ದೇವಸ್ಥಾನ.
ಹೋಗೋಣ ಪೂಜೆ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಡೋರ್ ಲಾಕ್ ಆಗಿಬಿಟ್ಟಿತ್ತು. ಕರೆದಿದ್ರೆ ಬರ್ತಿದ್ರು ಅನಿಸುತ್ತೆ, ಬಟ್ ನಾವೇ ಕರೆಯೋಕ್ಕೆ ಹೋಗಲಿಲ್ಲ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಆಚೆನೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮಕ್ಕ. ಎಂತೆಲ್ಲ ಪ್ರಯೋಗ ಮಾಡ್ತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಮಳೆ ಬರೋ ಥರ ಇತ್ತು, ಹಾಗಾಗಿ ಗಾಳಿ ತುಂಬ ಬೀಸ್ತಾ ಇತ್ತು. ದೀಪ ಕಚ್ಚೋಕ್ಕೆ ಸಹ ಆಗಲಿಲ್ಲ. ಆದರೂ ಪರವಾಗಿಲ್ಲ, ಮನಸ್ಸಲ್ಲಿ ಭಕ್ತಿ ಇದ್ದರೆ ಒಂದು ಹೂವಿನ ಎಷ್ಟಲು ಇಟ್ಟರೂ ಸಹ ದೇವರು ಒಳ್ಳೇದು ಮಾಡ್ತಾನಂತೆ. ಹಾಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹಿಡ್ಗಾಯಿ ಹೊಡೆಯೋಕ್ಕೆ ಸಹ ಗಂಡು ಮಕ್ಳನ್ನ ಯಾರನ್ನೂ ಕರ್ಕೊಬರಲಿಲ್ಲ. ನಮ್ಮ ಅಕ್ಕನೇ ಹೊಡಿತಾ ಇದ್ದಾಳೆ ನೋಡಿ. ನೋಡ್ತೀನಿ ನಾನು ಅನ್ಕೊಂಡು ಹೊಡಿ ಮನಸ್ಸಲ್ಲಿ ಜೋರ್. ಎಷ್ಟು ಪ್ರೆಷರ್ ಐತೆ ಹಾಕು. ವಾವ್, ನಮ್ಮ ಹುಡುಗಿ ಎನರ್ಜಿಟಿಕ್ ಆಗಿದ್ದಾಳೆ. ನಾನು ಫಾಸ್ಟಾಗಿ ಬರ್ಬೇಕು, ಒಂಚೂರು ಬೇಕು. ಹೋಗೋಣ ಬನ್ನಿ. ಮಳೆ ಬರೋ ಥರ ಆಗಿದ್ದೆ. ಛತ್ರಿನೂ ತಗೊಬರಲಿಲ್ಲ. ಆ್ಯಕ್ಚುಲಿ ಕಾರಲ್ಲಿ ಬರಬೇಕಾಗಿತ್ತು, ಕಾರ್ ಸಹ ಇರಲಿಲ್ಲ ಮನೆಯಲ್ಲಿ. ಹಂಗಾಗಿ ನಡ್ಕೊಂಡೇ ಬಂದಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಫಾಸ್ಟಾಗಿ. ನಮ್ಮ ಮನೆಯಿಂದ ದೂರ ಇದೆ, ಹೋಗಬೇಕು ಬೇಗ ಬೇಗ. ಇವತ್ತು ಆ್ಯಕ್ಚುಲಿ ಲೇಟಾಗೋಯ್ತು ಫ್ರೆಂಡ್ಸ್. ಫುಲ್ ಮಳೆ ಬರ್ತೈತೆ ಫ್ರೆಂಡ್ಸ್. ಬಂದ್ಬಿಟ್ವಿ ಮಳೆ ಬರೋ ಅಷ್ಟರಲ್ಲಿ. ಭತ್ತ ಕೊಟ್ಟ ಶಾಸ್ತ್ರ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ ಇವಾಗ. ಮತ್ತೆ ಸ್ವಲ್ಪ ಕುಟ್ಟು ಸ್ವಲ್ಪ ಈ ಶಾಸ್ತ್ರದಲ್ಲಿ ಹಿಂಗೆ ಅಂದು ಆದ್ಮೇಲೆ ಅಕ್ಕಿ ಬೆಸ್ಕಿಬಿಟ್ಟು ನೀವು ಕೆಲಸ ಬರ್ರಿ. ಮತ್ತೆ ನಾಳೆ ಕಲ್ಲಿ ಇದು ಅಲ್ಲಿ ಐತೆ ಇಲ್ವೋ? ಅಲ್ಲಿ ಎಲ್ಲೂ ಇರಕ್ಕಲ್ಲ ಡಬ್ಬ, ಎಲ್ಲೂ ಇರಕ್ಕಲ್ಲ. ಇಲ್ಲೇನು ಭತ್ತ ಕುಟ್ಟಿದ್ದೀವಲ್ವಾ, ಇದನ್ನು ತೊಗೊಂಡೋಗಿ ಅಲ್ಲಿ ಮತ್ತೆ ಹಸೆ ಬರೀತಾರೆ. ಆ ಹಸೆ ಮೇಲೆ 2 ಹಸೆ ಮಣೆ ಇಟ್ಟು ಅದ್ರ ಮೇಲೆ ಹುಡುಗಿ ಕೂರಿಸ್ತೀವಿ. ಸೊ ಈ ರೀತಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಹಸೆ ಮಣೆ 2. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ನಮ್ಮ ಅತ್ತೆ ಇವಾಗ ಬರಿತಾ ಇದ್ದಾರೆ. ಸೊ ಈ ಹಸೆ ಮೇಲೆ 2 ಕಡೆ ಒಂದು ಹುಡ್ಗಂದು ಒಂದು ಹುಡುಗಿದು ಹಸೆ ಮಣೆ ಇಟ್ಟು ಹುಡುಗಿದ್ರ ಮೇಲೆ ಹುಡುಗಿ ಕೂತ್ಕೊಳ್ತಾರೆ. ಆದರೆ ಹುಡುಗ ಇರಲ್ಲ ಅಲ್ವಾ, ಸೊ ಹಾಗಾಗಿ ಹುಡುಗನ ಮೇಲೆ ಅವಳಿಗೆ ಏನೋ ಒಂದು ಗಂಟು ಕೊಟ್ಟಿರ್ತಾರೆ. ಅಂದರೆ ಅದರೊಳಗಡೆ ಏನೇನೋ ನಮ್ಮದು ಶಾಸ್ತ್ರದ ಪ್ರಕಾರ ಅದರೊಳಗಡೆ ಫುಲ್ ತುಂಬಿರ್ತೀವಿ, ಅದನ್ನು ಕೊಟ್ಟಿರ್ತೀವಿ. ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನೋಡಿ ಇವಾಗ ನಮ್ಮ ದೊಡ್ಡಮ್ಮ ಬರ್ತಿದ್ದಾರೆ. ಸೊ ಅವಳಿಗೆ ಮಡ್ಲು ದುಮ್ತಾರೆ. ಅಂದರೆ ಅದರೊಳಗಡೆ ಅಕ್ಕಿ, ಬಾಳೆಹಣ್ಣು ಏನೇನೋ ಇರುತ್ತೆ. ಸೊ ಅದನ್ನೆಲ್ಲ ಮಡ್ಲು ದುಂಬಿ ಅದನ್ನು ನಮ್ಮ ಮನೆಯಿಂದ ಚೌಟ್ರಿಗೆ ಹೋಗುವಾಗ ತೊಗೊಂಡು ಹೋಗ್ತೀವಿ. ಆ್ಯಂಡ್ ಹುಡುಗನ ಮನೆಗೆ ಹೋಗುವಾಗ್ಲೂ ಅದನ್ನು ಕೊಟ್ಟು ಕಳಿಸ್ತೀವಿ. ನಮ್ಮ ಮನೆಯಲ್ಲೇನು ಸ್ಪೆಷಲ್ ಮಾಡಲ್ಲ, ಸೇಮ್ ಎಲ್ಲ ಕಡೆ ಯಾವ ಥರ ಹಳ್ಳಿಯಲ್ಲಿ ಮಾಡ್ತಾರೋ ಹಂಗೆ ನಮ್ಮ ಮನೆಯಲ್ಲೂ ಮಾಡ್ತೀವಿ ಅಷ್ಟೇ ಗೈಸ್. ಜನ ಜಾಸ್ತಿ ಆಗಿದ್ದಾರೆ. ಸೊ ಹಾಗಾಗಿ ಒಳಗಡೆ ಹಾಕೋಕ್ಕಾಗಲ್ಲ. ನಾವು ಸುಮ್ಮನೆ ಮನೆ ಒಳಗಡೆನೇ ಹಸೆ ಹಾಕಬೇಕು. ಸೊ ಸಿಂಪಲ್ಲಾಗಿ ಒಂದು 3-4 ಜನ ಅಕ್ಕಿ ಇಟ್ಟು ಮತ್ತೆ ಆಚೆ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಹಾಕಿಸ್ಬೇಕು. ಇವಾಗ ನಮ್ಮತ್ತೆ ಅಂದರೆ ನಮ್ಮ ಅಮ್ಮನ ತಮ್ಮನ ಹೆಂಡತಿ. ಇವಾಗ ಅವಳ ಕೈಗೆ ಕಂಕಣ ಕಟ್ತಿದ್ದಾರೆ. ಸೊ ಇದು ಹಸೆ ಆಗಿದ ತಕ್ಷಣವೇ ಕಂಕಣ ಕಟ್ಟಿನೇ ಆಚೆ ಕಡೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಕಟ್ತಿದ್ದೆ. ಮನೇಲಿ ಆಗ್ಬೇಕು ಆಚೆ ಕಡೆ ಎಲ್ಲ ಮಾಡೋದಕ್ಕೆ ಅಗ್ಲ ಒಳಗೆ ಕಟ್ಬೇಕು. ಅರ್ಧ ಬರ್ಧ ಮಾಡ್ಬಾರ್ದು, ಜಿಟ ಮಾಡೋದು ಅಲ್ಲಿ ಮಾಡಿ ಇರ್ತಾರೆ. ಸಮಾಧಾನ ಇದು ಮಾಡಿ ಶಾಸ್ತ್ರ ಮಾಡಿ ಕಳ್ಸಕ್ಕೆ ನಮಸ್ಕಾರ ಮಾಡ್ಕೊಳ್ಳೋ ಒಂದ್ಸಲ ಮಾಡ್ಕೊಳ್ಳೋ ಹಣ್ಣ ಕೊಡಿಲಿ ಎಲೆ 2 ತಿರ್ಕೊಡೋ ದಿನ ತಿರ್ಕೊಡೋ ಒಂದು ತಿರ್ಕೊಡೋ 2 ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಹಾಗಾಗಿ ಆಚೆನೇ ಕರ್ಕೊಬಂದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ. ಸೊ ಹಂಗಾಗಿ ಒಳಗಡೆ ಇವ್ರಿಗೆಲ್ಲ ಅಷ್ಟು ಸ್ಪೇಸ್ ಇಲ್ಲ ಮನೆಯಲ್ಲಿ, ಆಚೆನೇ ಕೂರಿಸಿದ್ದೀವಿ.
ಫ್ಲಾಶ್ ಲೈಟ್ ಹಾಕಿರಿ ಗೆಳೆಯ ನಡರಿಗೆ ಹರಳು ಬಂಗಾರ ಗೆಳೆಯ ನಡುವಿಗೆ ಹರಳು ಬಂಗಾರ ಮಲ್ಲಿಗೆ ಮಡಸಿರಿ ಅಮ್ಮವರಗಳು ಶುಕ್ರವಾರಕ್ಕೆ ಅಮ್ಮವರಗಳು ಶುಕ್ರವಾರಕ್ಕೆ ಮಲ್ಲಿಗೆ ಮಡಸಿರಿ ಮರಗು ಮಲ್ಲಿಗೆ ಮಡಸಿರಿ ರಕ್ಕಿ ಕಾಳ ಮಗಳ ಮಂಡೆಯ ಮೇಲೆ ಸೊ ಫೈನಲ್ ಆಗಿ ಆಸೆ ಎಲ್ಲ ಮುಗೀತು. ಇವಾಗ ಅವಳಿಗೆ ಆರತಿ ಮಾಡ್ತಿದ್ದಾರೆ. ಆರತಿ ಮಾಡಿ ಆಮೇಲೆ ಮತ್ತೆ ದೃಷ್ಟಿ ತೆಗಿತಿದ್ದಾರೆ ನೋಡಿ. ಸೊ ಹುಡುಗಿಗೆ ದೃಷ್ಟಿ ಆಗಿಬಿಟ್ಟಿದೆ ಅಂತ ಹೇಳಿ ನಮ್ಮ ಅತ್ತೆ ದೃಷ್ಟಿ ತೆಗಿತಿದ್ದಾರೆ ಫ್ರೆಂಡ್ಸ್. ಅಡುಗೆ ಏನೇನು ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಓಹೋ ಹೋ ಹೋ ಕೋಸುಂಬರಿ, ಪಲಾವ್, ರೈಸು, ಇದೇನು ಮರಿ ಪಾಯಸ, ಇದು ವೈಟ್ ರೈಸ್. ನಾನು ಹಿಂಗೆ ರೆಡಿ ಆಗಿದ್ದೀನಿ. ಅಷ್ಟೊಂದು ರೆಡಿ ಆಗಿಲ್ಲ ಏನೂ, ಯಾಕಂದರೆ ಟೈಮೇ ಸಿಕ್ಕಿಲ್ಲ ನಮಗೆ. ಆ್ಯಂಡ್ ನಮ್ಮದು ಟ್ರಾಲಿ ಬೇರೆ ಲಾಕ್ ಆಗಿ ಯಾವುದೇ ಥರ ಮೇಕಪ್ ಐಟಮ್ ಸಿಕ್ಕಿಲ್ಲ. ಸೊ ಇವಾಗ ಊಟಕ್ಕೆ ಹೋಗ್ತಿದ್ದೀನಿ. ನಮ್ಮ ಮನೆಯವರೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮೂರವರೆಲ್ಲರೂ ಊಟ ಮಾಡ್ತಿದ್ದಾರೆ. ಇದಾದಮೇಲೆ ನಾವು ಊಟ ಮಾಡಬೇಕು ನೋಡಿ. ಎಲ್ಲರೂ ಊಟ ಮಾಡ್ತಿದ್ದಾರೆ ಫ್ರೆಂಡ್ಸ್. ಫೈನಲ್ ಆಗಿ ನಮ್ಮ ಫ್ಯಾಮಿಲಿಯವರು ಊಟಕ್ಕೆ ಕೂತಿದ್ದೀವಿ. ನಮ್ಮ ಭಾವ, ನನ್ನ ತಂಗಿ ಮತ್ತು ನಮ್ಮ ಭಾವ ಅವ್ರ ತಮ್ಮನೂ ಸಹ ಬಡಿಸ್ತಿದ್ದಾರೆ ನೋಡಿ. ಏನೇನೆಲ್ಲ ವೆರೈಟಿ ಮಾಡಿಸಿದ್ದೀವಿ ಅಂತ ಪ್ಲೇಟಲ್ಲಿ ನಿಮಗೆ ಕಾಣಿಸ್ತಿದೆ. ಅವಾಗ ನೋಡಿ ಫುಲ್ ಫಿಲ್ ಆಗೈತೆ ನನ್ನ ಪ್ಲೇಟ್. ಇವಾಗ ಬ್ರೈಡ್ ಟು ಬಿ ಮಾಡಬೇಕಂತ ಹೇಳಿ ನೆನ್ನೆ ಕೇಕ್ ತರಿಸಿದ್ವಿ. ಬರೀ 4 ಜನ ಇದ್ವಿ ನಮ್ಮ ಮನೆಯಲ್ಲಿ, ಹಂಗಾಗಿ ಚಿಕ್ಕ ಕೇಕ್ ತರಿಸಿದ್ವಿ. ಬಟ್ ಅವತ್ತು ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ಮಾಡಬೇಕಿತ್ತು. ಎಲ್ಲರೂ ಇದ್ದೀವಿ ಬಟ್ 1/2 kg ಅಷ್ಟೇ ಕೇಕ್ ಇತ್ತು ಫ್ರೆಂಡ್ಸ್. ಬ್ರೈಡ್ ಟು ಬಿನ ಯಾಕೆ ಇಷ್ಟು ಸಿಂಪಲಾಗಿ ಮಾಡ್ತಿದ್ದೀವಿ ಅಂತ ಹೇಳಿ ನೋಡ್ತಿದ್ದೀರಾ. ಆಚೆನೂ ಮಾಡ್ಬೋದಾಗಿತ್ತು, ಬಟ್ ಆದರೆ ನಮಗೆ ಇಷ್ಟ ಇಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿನೇ ಮಾಡಬೇಕಂತ ಹೇಳಿ ಮಾಡ್ತಿರೋದು. ಅಲ್ಲೆಲ್ಲೋ ರೆಸ್ಟೋರೆಂಟ್ಗೆ ಹೋಗಿ 4-5 ಜನ ಕೂತ್ಕೊಂಡು ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡೋದಕ್ಕಿಂತ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ಖುಷಿಯಾಗಿದ್ದಾರಲ್ವ. ಸೊ ಇದೇ ಬೇಕಾಗಿರೋದು. ಆನ್ ಮಾಡಿಲ್ವಾ? ಅದೇ ನೋಡ್ತಾ ಇದ್ದೀನಿ. ನಾನು ಬ್ಲಾಸ್ಟರ್ ಆನ್ ಮಾಡಿದ್ದೀನಿ. ಇದ್ರದ್ದು ಡೌಟ್. ಈಗ ಇದ್ರದ್ದು ಕಟ್ ಮಾಡಿ. ಬಲೂನ್ ಎಲ್ಲ ಬಿದ್ದೋಗ್ತವೆ. ಹ್ಞೂ ಆಯ್ತು.